ನಾನು ಕ್ರಿಸ್ಪಿಯಾದ ಉದ್ದಿನವಡೆ ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿ ನಾನು ಒಂದು 6 ಅವರ್ ಉದ್ದಿನಬೇಳೆ ಮತ್ತು 2 ಸ್ಪೂನಷ್ಟು ಅಕ್ಕಿ ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ. 6ರಿಂದ 7 ಅವರ್ ಸಾಕು. ಇದನ್ನು ನಾವು ಒಂದು ಮಿಕ್ಸರ್ ಜಾರಲ್ಲಿ ಇದಕ್ಕೆ ನಾನು ಸ್ವಲ್ಪ ಸಣ್ಣ ಸಣ್ಣ ಹೆಚ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ, ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ, ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸೋಡಾ ಹಾಕೋತಾ ಇದ್ದೀನಿ, ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಸೋಡಾ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ಇವಾಗ ಇದನ್ನು ಚೆನ್ನಾಗಿ ಕಲಸಿಟ್ಕೊಂಬಿಡಿ. ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೀಗೆ ಒಂದು ಉದ್ದಿನವಡೆಗೆ ರೆಡಿ ಮಾಡ್ಕೊಳ್ಳಿ. ಇಷ್ಟು ಇದಕ್ಕೆ ಇವಾಗ ಎಣ್ಣೆ ಇಟ್ಟು ನಾವು ಇದನ್ನು ಕರಿಯೋಣ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಳಿ, ಅದು ಸ್ಕಿಪ್ ಆಗಿತ್ತು. ಜೀರಿಗೆ ಒಂದು ಹಾಕ್ಕೊಳ್ಳಿ. ಜೀರಿಗೆ ಹಾಕಿ ಮಿಕ್ಸ್ ಮಾಡಿ ಒಂದು 2-3 ಮಿನಿಟ್ಸ್ ಬಿಟ್ಟು ಇಮಿಡಿಯೇಟಾಗಿ ನಾವು ಉದ್ದಿನವಡೆನ ಹಾಕ್ಬೋದು. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಎಲ್ಲದಕ್ಕೂ ಬ್ರೇಕ್ಫಾಸ್ಟ್ಗೆ ನೀವು ನಂಚ್ಕೊಬೋದು. ಇಡ್ಲಿಗೆ ಮತ್ತು ಟೊಮೆಟೊ ಬಾತು, ವಾಂಗಿಬಾತು ಇದಕ್ಕೆಲ್ಲ ನೀವು ಈಸಿಯಾಗಿ ಮಾಡ್ಕೊಬೋದು. ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಈಗ ಉದ್ದಿನವಡೆ ಹಾಕೋಣ. ನೋಡಿ ಫ್ರೆಂಡ್ಸ್, ತಿರುಗಿಸಿದ್ದೀನಿ ನಾನು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಬೇಯಿಸ್ಕೊಳ್ಳಿ, ಒಳಗಡೆ ಎಲ್ಲ ಬೇಯಬೇಕಲ್ಲ. ಸೊ ಹಾಗೆ ನೋಡಿ ಈ ರೀತಿ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಸಿಮ್ಮಲ್ಲಿಟ್ಟು, ಅಂದರೆ ಸಿಮ್ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಬಿಟ್ಬಿಡಿ. ಅದೊಂಥರ ಬ್ರೌನ್ ಕಲರ್ ಬಂದರೆ ತೆಗೆದುಬಿಡಿ, ಚೆನ್ನಾಗಿರುತ್ತೆ ಅವಾಗ ಉದ್ದಿನವಡೆ. ನೀವು ಬೇಕು ಅಂದರೆ ದೊಡ್ಡದಾಗೂ ಕೂಡ ಮಾಡ್ಕೊಬೋದು. ನಾನು ಚಿಕ್ಕದಾಗಿ ಮಾಡಿದ್ದೀನಿ. ನೋಡಿ ಇನ್ನೊಂದು 2-3 ನಿಮಿಷ ಆದರೆ ಇದು ರೆಡಿ ಆಗುತ್ತೆ. ನೋಡಿ ಸಣ್ಣ ಸಣ್ಣ ವಡೆಗಳು. ಫ್ರೆಂಡ್ಸ್ ನೋಡಿ, ನಾನು ಚಿಕ್ಕ ವಡೆ ಕೂಡ ಮಾಡಿದ್ದೀನಿ. ಒಂದು ದೊಡ್ಡ ವಡೆ ಮಾಡಿದ್ದೀನಿ ಹೋಟೆಲ್ ಶೈಲಿಯಾಗೆ. ಮನೇಲಿ ನೀವು ಸಣ್ಣ ಸಣ್ಣ ವಡೆ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀವು ಮನೇಲೇ ಇಡ್ಲಿ, ಸಾಂಬಾರು, ವಡೆ 3 ಕೂಡ ಮಾಡ್ಕೊಬೋದು. ಸಾಂಬಾರು ರೆಸಿಪಿ ಕೂಡ ನನ್ನ ವೀಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸಾಂಬಾರು ಪೌಡ್ರ್ ಮಾಡಿ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡ್ತಾರೋ ಹಾಗೆ ನಾನು ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.